ಲೋಕಸಭಾ ಚುನಾವಣೆಗೆ ನಾನು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗಿದೆ. ಮಾನ್ಯ ಈಶ್ವರಪ್ಪನವರು ಬಂದು ಉದ್ಘಾಟನೆ ಮಾಡಿದರು. ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಕಡೆಗೆ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಈ ಅಭಿಯಾನವನ್ನು ನಾವು ಮಾಡೋರಿದ್ದೀವಿ. ರ್ಯಾಲಿ, ರೈತ ಸಮಾವೇಶ, ಮಹಿಳಾ ಸಮಾವೇಶ, ಯುವ ಸಮಾವೇಶ, ಹೀಗೆ ಬೇರೆ ಬೇರೆ ರೀತಿಯ ಜಾಗೃತಿಯನ್ನು ಮೂಡಿಸಿ ಮೋದಿಯವರ ಈ ದೇಶಕ್ಕೆ ಮತ್ತೆ ಪ್ರಧಾನಿ ಆದರೆ ಮಾತ್ರ ದೇಶ ಉಳಿಯುತ್ತೆ, ಇಲ್ಲಾದರೆ ಈ ರೀತಿಯ ಇಬ್ಬಾಗ ಮಾಡ್ತೀವಿ, ತುಂಡು ಮಾಡ್ತೀವಿ ಅಂತನ್ನುವಂಥ ಮಾತು ಬರುತ್ತೆ. ಇಂಥವರನ್ನು ಪೂರ್ಣ ಮಟ್ಟ ಹಾಕಬೇಕು. 28ಕ್ಕೆ 28 ಸೀಟು ಗೆಲ್ಲೋ ಹಾಗೆ ನಾವು ಶತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಶ್ರೀರಾಮ ಸೇನೆ ಈ ಬಾರಿ ನಾವು ಸ್ಪರ್ಧೆ ಮಾಡೋದಿಲ್ಲ, ನಾನೂ ಸ್ಪರ್ಧೆ ಮಾಡೋದಿಲ್ಲ. ನನ್ನ ರಾಜಕೀಯ ಬಾಗಿಲವನ್ನು ನಾನು ಮುಚ್ಚಾಕಿದ್ದೀನಿ. ಏನಿದ್ರು ದೇಶ, ಧರ್ಮ, ಹಿಂದುತ್ವ ಅಂತನ್ನುವಂಥ ಕೆಲಸದಲ್ಲಿ ನಾನು ತೊಡಗ್ತಾ ಇದ್ದೀನಿ. ಬೇಜಾರನೇ. ನಮ್ಮಂಥ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ, ನಮ್ಮಂಥ ಹೋರಾಟಗಾರರಿಗೆ ಬೆಲೆ ಇಲ್ಲ. ಸೊ ಇವತ್ತು ದುಷ್ಟರು, ಭ್ರಷ್ಟರನ್ನೇ ಇವತ್ತು ಇದು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಮಗೆ ಮೋದಿ ಬೇಕು. ಸೊ ಮೋದಿಯವರು ಗೆಲ್ಲಿಸೋ ಸಲುವಾಗಿ ನಮ್ಮ ಶತ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲ, ಬಟ್ ಟೋಟಲ್ ರಾಜಕೀಯದವರು ನಮಗೆ ದೂರ ತಳ್ತಾ ಇದ್ದಾರೆ. ಅಲ್ಲ, ಅದು ಕೆರಗೋಡದ ಪ್ರಕ್ರಿಯೆ. ಅದು ಕೆರಗೋಡದ ಏನೇನು ಆಯಿತು ಅದರ ಪ್ರಕ್ರಿಯೆಗಳು ಶಿವಾಜಿನಗರ ಬೆಂಗಳೂರಿನಲ್ಲೂ ಒಂದು ಹಸಿರು ಧ್ವಜವನ್ನು ತೆಗೆದುಹಾಕಿದ್ದಾರೆ. ಆಮೇಲೆ ಭಟ್ಕಳದಲ್ಲಿರುವಂಥ ಕೇಸರಿ ಧ್ವಜ ಮತ್ತು ಸಾವರ್ಕರ್ ಒಂದು ಸರ್ಕಲನ್ನು ತೆಗೆದುಹಾಕಿದ್ದು ಮತ್ತೆ ಪುನಃ ಅಲ್ಲಿ ನಿಲ್ಲಿಸಿದ್ದಾರೆ. ಈಗ ಕೋಲಾರ್ನಲ್ಲಿ ಒಂದು ಟಾವರು ಅದು ಹಸಿರದಿಂದ ತುಂಬಿತ್ತು, ಅಲ್ಲಿ ಈಗ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ಆಮೇಲೆ ಅಲ್ಲಿ ಇನ್ನೂವರೆಗೆ ಅದು ಸರ್ಕಾರದ್ದೇ ಜಾಗ, ಸರ್ಕಾರದ್ದೇ ಸರ್ಕಲ್ಲು, ಸರ್ಕಾರದ್ದೇ ಟವರ್. ಅದು ಭಾಳ ವರ್ಷದಿಂದ ಇದ್ದಂಥ ಟವರ್. ಅಲ್ಲಿ ಇನ್ನೂವರೆಗೆ ಕೂಡ ಹಸಿರು ಬಾವುಟವನ್ನು ಸುತ್ತಿದಂಥದ್ದಿದೆ. ಅದನ್ನೂ ಕೂಡ ತೆಗಿಬೇಕು ಅಂತನ್ನುವಂಥ ಸರ್ಕಾರಕ್ಕೆ ಹೇಳ್ತೀನಿ. ಸಾಕಷ್ಟು ಇದ್ದಾವೆ ಇನ್ನೂ ಕರ್ನಾಟಕದಲ್ಲಿ. ನಾವು ಇನ್ನೆಲ್ಲ ಅದಕ್ಕೆ ಸರ್ವೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸರ್ಕಾರಿ ಕಂಬ, ಸರ್ಕಾರಿ ಸರ್ಕಲ್ನಲ್ಲಿ ಹಸಿರು ಬಾವುಟ ಹಾರಿಸಿದ್ದಾರೆ ಎಲ್ಲವನ್ನೂ ತೆಗಿಬೇಕು ಅಂತನ್ನುವಂಥದ್ದು ನಾವು ಹೇಳ್ತೀವಿ. ಅಲ್ಲ ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾರೆ ಒಂದು ರಾಷ್ಟ್ರಧ್ವಜ, ಇನ್ನೊಂದು ಕನ್ನಡ ಧ್ವಜ ಅಷ್ಟೇ, ಹನುಮಾನ್ ಧ್ವಜ ಹಾರ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ ಸರ್. ಯಾಕೆಂದ್ರೆ ಇದನ್ನು ಶಾಂತಿ ಮಾಡ್ಬೇಕಾದವರು ಇನ್ನೊಂದಿಷ್ಟು ಪ್ರಚೋದನೆ ಮಾಡಿದಂಗೆ ಅನ್ಸುತ್ತೆ ಅಂತ. ನೋಡಿ, ಕೇಸರಿ ಧ್ವಜ ಯಾವತ್ತಿಗೂ ವಿವಾದ, ಯಾವತ್ತಿಗೂ ಜಗಳ, ಯಾವತ್ತಿಗೂ ಗಲಾಟೆ ಮಾಡಿದಂಥದ್ದಲ್ಲ. ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಕೇಸರಿ ಧ್ವಜ ಇದು ಶಾಂತಿಯ ಪ್ರತೀಕ, ಸಮೃದ್ಧಿಯ ಪ್ರತೀಕ, ತ್ಯಾಗದ ಪ್ರತೀಕ. ಸೊ ಇಂಥ ಧ್ವಜ ಇವತ್ತು ಇಡೀ ನಮ್ಮ ಎಲ್ಲ ದೇವಸ್ಥಾನಗಳ ಮೇಲೆ, ಕೋಟೆಗಳ ಮೇಲೆ, ನಮ್ಮೆಲ್ಲ ರಾಜ ಮಹಾರಾಜರ ಕೈಯಲ್ಲಿ ಅದನ್ನು ಯುದ್ಧದಲ್ಲಿ ತೊಗೊಂಡು ಹೋದಂಥದ್ದು ಶೌರ್ಯದ ಪ್ರತೀಕವಾದಂಥ ಧ್ವಜ ಇದೆ. ಇದು ಎಂದೂ ಯಾವತ್ತಿಗೂ ಕೂಡ ಯಾವುದೇ ರೀತಿಯ ವಿವಾದಕ್ಕೆ ಈಡು ಮಾಡಿಲ್ಲ. ನೀವು ಮಾಡ್ತಾ ಇದ್ದೀರಿ. ಒಂದು ಕೆರಗೋಡ್ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹಾರಿಸಿದರೆ ಯಾರಿಗೆ ತೊಂದರೆ ರೀ? ಯಾರಿಗೆ ತೊಂದರೆ? ಏನಾಗಿತ್ತು ನಿಮಗೆ ಕೇಸರಿ ಕಂಡ್ರೆ ಆಗೋದಿಲ್ಲ, ಹಿಂದುತ್ವ ಕಂಡ್ರೆ ಆಗೋದಿಲ್ಲ, ಹಿಂದೂಗಳ ಕಂಡ್ರೆ ಆಗೋದಿಲ್ಲ ಅನ್ನೋ ಅಂಥದ್ದು ಇನ್ನೂ ಮೇಲಿಂದ ಮೇಲೆ ಸಿದ್ಧ ಮಾಡ್ತಾ ಇದ್ದಾರೆ. ನೀವು ಬರೇ ಮುಸ್ಲಿಮರು ಓಟಿಗೋಸ್ಕರ ಜೊಲ್ಲು ಸುರಿಸ್ಕೊಂಡು ನೀವು ಅಧಿಕಾರವನ್ನು ಗಟ್ಟಿ ಹಿಡ್ಕೊಳ್ಬೇಕನ್ನೋದೇ ಒಂದು ಮಾರ್ಗ ಅಷ್ಟೇ ವಿನಃ ದೇಶ, ಧರ್ಮ, ಹಿಂದುತ್ವ, ಕೇಸರಿ ಬಣ್ಣಗೆ ಒಂದು ಮಹತ್ವ ಕೊಡೋದು, ಕೇಸರಿ ಕುಂಕುಮ ಹಚ್ಕೊಳ್ಳೋದಿಲ್ಲ, ನೀವು ಕೆಂಪು ಕುಂಕುಮ ಹಚ್ಕೊಳ್ಳೋದಿಲ್ಲ, ಕೇಸರಿ ಪೇಟ ಹಚ್ಕೊಳ್ಳೋದಿಲ್ಲ, ಇದೇ ಹೇಳುತ್ತೆ ನೀವು ಹಿಂದೂ ವಿರೋಧಿ, ಕೇಸರಿ ವಿರೋಧಿ, ಧರ್ಮದ್ರೋಹಿಗಳು ಅಂತನ್ನುವಂಥದ್ದು ಇದೇ ಹೇಳುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಮಾಡ್ತಾ ಇರುವಂಥ ಕೃತ್ಯ ಸರಿಯಲ್ಲ, ನಿಮ್ಮನ್ನು ಸರ್ವನಾಶ ಮಾಡುತ್ತೆ ಅಂತನ್ನುವಂಥದ್ದು ಹೇಳ್ತಾರೆ. ನಮ್ಮ ಮಹಾಭಾರತದ ಒಂದು ದ್ರೌಪದಿಯನ್ನು ಅತ್ಯಂತ ಅಸಭ್ಯವಾಗಿ, ಅಶ್ಲೀಲವಾಗಿ, ಕೆಟ್ಟದಾಗಿ ಬಿಂಬಿಸಿ ಒಂದು ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಹಾಕಿದಂಥ ಜಾಸ್ಮಿನ್ ಭಾನು ಅನ್ನುವಂಥ ದಾವಣಗೆರೆಯ ಒಬ್ಬ ಮಹಿಳೆಯ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು ಅಂದರೆ ಹೆಚ್ಚು ಕಡಿಮೆ ಒಂದು ತಿಂಗಳ ನಂತರ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಬರೇ ಬಂಧನ ಮಾಡಿ ಎನ್ಕ್ವೈರಿ ಮಾಡಿ ಬಿಡೋದಲ್ಲ, ಅವಳನ್ನು ಜೈಲಿಗೆ ಹಾಕಬೇಕು. ನಾವು ಅದರ ವಿರುದ್ಧ ಸಾಕ್ಷಿ ಸಹಿತ ಅವು ಮಾಡಿದಂಥ ಕೃತ್ಯಕ್ಕೆ ಅವ್ರು ಜೈಲಿನಲ್ಲೇ ಕೊಳಿಬೇಕು. ಆ ಹಿನ್ನೆಲೆಯಲ್ಲಿ ನಾವು ಅವ್ರು ಬಿಡುಗಡೆ ಮಾಡಿದರೆ ಮತ್ತೆ ಹೋರಾಟ ಪ್ರಾರಂಭ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬಂಧನ ಮಾಡಿದ್ದಕ್ಕೆ, ನಮ್ಮ ಕಂಪ್ಲೇಂಟಿಗೆ ಅವರು ಸ್ಪಂದಿಸಿದ್ದಕ್ಕೆ ಅವರಿಗೆ ಅಭಿನಂದನೆ, ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.